ವಾರ್ತೆಗಳ ಪ್ರಾಯೋಜಕರು ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕೆಒಎಫ್ ರಾಜ್ಯ ನಿರ್ದೇಶಕರು ಸನ್ಮಾನ್ಯ ಶ್ರೀ ಮಹಾಂತೇಶ್ ಪಾಟೀಲ್ ಅತ್ನೂರು ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ದಿನಾಂಕ 6/3/2022 ಬೆಳಗ್ಗೆ 11 ಗಂಟೆಗೆ ನಿರಾಶ್ರಿತರ ಪರಿಹಾರ ಕೇಂದ್ರ ಆಶಾಪುರ ರಸ್ತೆ ಬಿಸಿಎಂ ಹಾಸ್ಟೆಲ್ ಎದುರುಗಡೆ ರಾಯಚೂರಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್ ಬಿಸೈಡ್ ಸಂತೋಷಿ ಥಿಯೇಟರ್ ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ ಹರಿಹರ ರೋಡ್ ಬೇಸುವಾರ್ ಪೇಟ್ ರಾಯಚೂರು. ಎಸ್ಎ ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್ ಪೀಟ್ಲಾ ಬ್ರಿಡ್ಜ್ ರೋಡ್ ರಾಯಚೂರು. ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜಿಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್ ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. Sri Raghavendra Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar ಸ್ಟೇಷನ್ ರೋಡ್ ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ. ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್ ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್ ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಹರಿಸಿದ ಕುರಿತು ದತ್ತಾಂಶ ಲೋಪ, ಸರಿಪಡಿಸದಿದ್ದರೆ ಕ್ರಮ. ಡಾಕ್ಟರ್ ಅವಿನಾಶ್ ಮೆನನ್. ಮಾರ್ಚ್ 6ರಂದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಪ್ರತಿಭೋತ್ಸವ, ಇಬ್ಬರಿಗೆ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ. ಜಗನ್ನಾಥ್ ಕುಲಕರ್ಣಿ. ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವ ವರ್ಧಂತಿ ಸಂಭ್ರಮದ ಸುವರ್ಣ ರಥೋತ್ಸವ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಭಾಗಿ. ಮಾರ್ಚ್ 6ರಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಜಿಲ್ಲಾ ಮಟ್ಟದ ಕವಿಗೋಷ್ಠಿ. ವೆಂಕಟೇಶ್ ಬೇವಿನ ಬೆಂಚಿ. ಶುಲ್ಕ ಹೆಚ್ಚಳ ವಿರೋಧಿಸಿ ABVP ಪ್ರತಿಭಟನೆ. ಮತ್ತು ಉಕ್ರೇನ್ನಿಂದ ಸುರಕ್ಷಿತವಾಗಿ ನಗರಕ್ಕೆ ಆಗಮಿಸಿದ ಮಯೂರ, ಪಾಲಕರಲ್ಲಿ ದೂರವಾದ ಆತಂಕ. ವಾರ್ತೆಗಳ ವಿವರ. ತುಂಗಭದ್ರಾ ಎಡದಂಡೆ ಕಾಲುವೆ ನೀರಿನ ನಿರ್ವಹಣೆ ಕುರಿತಾದ ವೈಫಲ್ಯಗಳನ್ನು ಸರಿಪಡಿಸಿಕೊಳ್ಳದೆ ಹೋದಲ್ಲಿ ಕಾನೂನಾತ್ಮಕ ಕ್ರಮಕ್ಕೆ ಮುಂದಾಗುವ ಅನಿವಾರ್ಯತೆಯನ್ನು ಸೃಷ್ಟಿಸಿಕೊಳ್ಳಬೇಡಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ಖಡಕ್ ಎಚ್ಚರಿಕೆಯನ್ನು ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ನೀಡಿದರು. ತುಂಗಭದ್ರಾ ಎಡದಂಡೆ ಕಾಲುವೆ ನೀರಿನ ನಿರ್ವಹಣೆ ಕುರಿತಾದ ವೈಫಲ್ಯಗಳನ್ನು ಸರಿಪಡಿಸಿಕೊಳ್ಳದೆ ಹೋದಲ್ಲಿ ಕಾನೂನಾತ್ಮಕ ಕ್ರಮಕ್ಕೆ ಮುಂದಾಗುವ ಅನಿವಾರ್ಯತೆಯನ್ನು ಸೃಷ್ಟಿಸಿಕೊಳ್ಳಬೇಡಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ಖಡಕ್ ಎಚ್ಚರಿಕೆಯನ್ನು ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ನೀಡಿದರು.
ಅವರು ಇಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ರೈತರೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದು ನೀರು ನಿರ್ವಹಣೆಯಲ್ಲಿ ತಪ್ಪು ಲೆಕ್ಕಗಳನ್ನು ನೀಡಲಾಗುತ್ತಿದೆ. ಮುಖ್ಯ ಕಾಲುವೆ, ವಿತರಣಾ ಕಾಲುವೆಗಳಲ್ಲಿ ದಾಖಲಿಸಲಾಗುತ್ತಿರುವ ದತ್ತಾಂಶಗಳು ತಪ್ಪಾಗಿ ನಮೂದಿಸಲಾಗುತ್ತಿದೆ. ಬಾರದ ನೀರಿಗೆ ಲೆಕ್ಕ ಕೊಡುವುದನ್ನು ನಿಲ್ಲಿಸಬೇಕು. ಇಲ್ಲದೆ ಹೋದಲ್ಲಿ ನಿಮ್ಮನ್ನೇ ಹೊಣೆಗಾರನಾಗಿಸುವುದಾಗಿ ಎಚ್ಚರಿಸಿದರು. ರೈತ ಮುಖಂಡ ಶಂಕರಗೌಡ ಹರ್ವಿ ಮಾತನಾಡಿ, ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಗಳಿದ್ದು 69 ಮೈಲಿಗೆ ಬರುವಷ್ಟರಲ್ಲಿಯೇ ನೀರು ಮಾಯವಾಗುತ್ತಿದೆ. ಮೇಲ್ಭಾಗದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ನೀರು ಬಳಕೆಯಾಗುತ್ತಿರುವುದು ಕೆಳಭಾಗಕ್ಕೆ ನೀರು ಬಾರದೆ ಹೋಗುತ್ತಿದೆ. 10 ಬಾರಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಲೆಕ್ಕ ಒಂದು, ಪೂರೈಕೆ ಇನ್ನೊಂದು ನಿರ್ವಹಿಸಲಾಗುತ್ತಿದೆ ಎಂದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ವೀರನಗೌಡ ಮಾತನಾಡಿ, ಕಾಲುವೆಯಲ್ಲಿ ನೀರು ನಿರ್ವಹಣೆ ವ್ಯವಸ್ಥೆಯ ವೈಫಲ್ಯದಿಂದ ಕೆಳಭಾಗದ ರೈತರಿಗೆ ನೀರು ತಲುಪುತ್ತಿಲ್ಲ. ಕಾಲುವೆಯಲ್ಲಿ ಅಕ್ರಮವಾಗಿ ನೀರು ಕಳ್ಳತನ ನಡೆಯುತ್ತಿದೆ. ಮತ್ತೊಂದು ಕಡೆ ನಿಗದಿತ ಗೇಜ್ ನಿರ್ವಹಣೆಯಾಗುತ್ತಿಲ್ಲ. ಅನಗತ್ಯವಾಗಿ ನೀರು ಪೋಲಾದರೂ ಇಲಾಖೆಯಿಂದ ತಡೆಯುವ ಕೆಲಸವಾಗುತ್ತಿಲ್ಲ. ಕೆಳಭಾಗದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ. ಜಿಲ್ಲೆಯ ಆರ್ಥಿಕ ಬೆಳವಣಿಗೆಯನ್ನು ಅವಲಂಬಿಸಿರುವ ಯೋಜನೆ ನಿರ್ವಹಣಾ ವೈಫಲ್ಯಕ್ಕೆ ಗುರಿಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾಲುವೆಯಲ್ಲಿ ವಾರಬಂದಿ ಜಾರಿಗೊಳಿಸಿರುವುದು ಕೆಳಭಾಗಕ್ಕೆ ನೀರು ಬರುತ್ತಿಲ್ಲ. ಗೇಜ್ಗಳಲ್ಲಿ ವ್ಯತ್ಯಾಸವಿದೆ. ಇಲಾಖೆಯಲ್ಲಿ ಒಂದು ಗೇಜ್, ತುಂಗಭದ್ರಾ ಮಂಡಳಿಯಲ್ಲಿ ಇನ್ನೊಂದು ಲೆಕ್ಕ ನಿರ್ವಹಿಸಲಾಗುತ್ತಿದೆ ಎಂದರು. ದತ್ತಾಂಶದಲ್ಲಿ ವ್ಯತ್ಯಾಸವಾಗುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪು ಲೆಕ್ಕ ನೀಡುವುದನ್ನು ನಿಲ್ಲಿಸಬೇಕು. ಇಲ್ಲದೆ ಹೋದಲ್ಲಿ ನಿಗಮ ಅಧಿಕಾರಿಗಳ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮುಖ್ಯ ಕಾಲುವೆ, ವಿತರಣಾ ಕಾಲುವೆಗಳಲ್ಲಿ ನಿಗದಿಪಡಿಸಿರುವ ಗೇಜ್ ಹಾಗೂ ಪೂರೈಕೆ ಮಾಡಿರುವ ನೀರಿನ ಪ್ರಮಾಣ ಕುರಿತು ಮಾಹಿತಿ ಒದಗಿಸಬೇಕು. ತ್ವರಿತವಾಗಿ ನೀರು ನಿರ್ವಹಣೆಗೆ ಹೆಚ್ಚು ಒತ್ತು ನೀಡಬೇಕು. ಆಡಳಿತಾತ್ಮಕ ಸಮಸ್ಯೆಗಳು ಇದ್ದರೆ ಮಾಹಿತಿ ನೀಡುವಂತೆ ಸೂಚಿಸಿದರು. ಸಭೆಯಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆ ವಿಭಾಗ, ಉಪವಿಭಾಗದ ಅಧಿಕಾರಿಗಳು ಇದ್ದರು. ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಹಾಗೂ ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗಳ ಸಹಯೋಗದಲ್ಲಿ ಫೆಬ್ರವರಿ 6ರಂದು ಸಂಜೆ 5 ಗಂಟೆಗೆ ಪ್ರತಿಭೋತ್ಸವ ಹಾಗೂ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕ ಜಗನ್ನಾಥ್ ಕುಲಕರ್ಣಿ ಹೇಳಿದರು. ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಹಾಗೂ ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗಳ ಸಹಯೋಗದಲ್ಲಿ ಫೆಬ್ರವರಿ 6ರಂದು ಸಂಜೆ 5 ಗಂಟೆಗೆ ಪ್ರತಿಭೋತ್ಸವ ಹಾಗೂ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕ ಜಗನ್ನಾಥ್ ಕುಲಕರ್ಣಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಎಚ್ಎನ್ ಸಚ್ಚಿದಾನಂದ ಮೂರ್ತಿ ಉದ್ಘಾಟಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಆದ್ಯಮ ಚೇತನ ಸಂಸ್ಥೆಯ ಅಧ್ಯಕ್ಷರಾದ ತೇಜಸ್ವಿನಿ ಅನಂತ್ ಕುಮಾರ್, ನಿವೃತ್ತ ನ್ಯಾಯಾಧೀಶ ಎನ್ ಕುಮಾರ್ ಭಾಗವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ರಾಜಾ ಅಮರೇಶ್ವರ್ ನಾಯ್ಕ್, ಶಾಸಕ ಡಾ ಶಿವರಾಜ್ ಪಾಟೀಲ್, ದದ್ದಲ್ ಬಸನಗೌಡ, ಮಾಜಿ ಶಾಸಕ ಪಾಪರೆಡ್ಡಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್, ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್, ಆರ್ಡಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕ ಜಗದೀಶ್ ಹುನಗುಂದ, ಪವನ್ ಕುಮಾರ್, ಮಹೇಶ್ ಕಾರಂತ್, ಜಿಕೆ ಜಯರಾಮ್, ಗುರುರಾಜ್ ಆಚಾರ್ಯ ಜೋಶಿ ತಾಳಿಕೋಟೆ ಆಗಮಿಸಲಿದ್ದಾರೆ. ಎಸ್ಎಸ್ಎಲ್ಸಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನವಾಗಿ 15,000, ದ್ವಿತೀಯ ಬಹುಮಾನವಾಗಿ 10,000, ತೃತೀಯ ಬಹುಮಾನವಾಗಿ 5,000 ರೂಪಾಯಿ ನಗದು ಪ್ರೋತ್ಸಾಹ ಹಣವನ್ನು ವಿದ್ಯಾರ್ಥಿಗಳಿಗೆ ಪಾರಿತೋಷಕದೊಂದಿಗೆ ನೀಡಲಾಗುತ್ತದೆ ಎಂದರು. ಈ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರತಕ್ಕಂಥ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರತಕ್ಕಂಥ 3 ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಪ್ರಥಮ ಬಂದಂಥ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿನ, 2ನೇ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ 10,000 ರೂಪಾಯಿನ, 3ನೇ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ 5,000 ರೂಪಾಯಿನ ಅವರಿಗೆ ಒಂದು ಗೌರವ ಧನವಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಅವರ ಒಂದು ಅಕೌಂಟಿಗೆ ನೇರವಾಗಿ ಆ ಸಹಾಯಧನವನ್ನು ಕೊಟ್ಟು ವಿದ್ಯಾರ್ಥಿಗೆ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಒಂದು ಸನ್ಮಾನ ಪತ್ರ, ಒಂದು ಮೆಡಲ್ ಮತ್ತು ಈ ನಮ್ಮ ಸಮಾಜದ ಎಲ್ಲರ ಮುಂದೆ ಒಂದು ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ದಿನಾಂಕ 6ರಂದು ಸಂಡೇ ರಾಯಚೂರಿನ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಾವು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಎಚ್ ಸಚ್ಚಿದಾನಂದ ಮೂರ್ತಿ ಅವರು ಆಗಮಿಸ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕನಾಗಿ ಅಧ್ಯಕ್ಷತೆಯನ್ನು ವಹಿಸಿದ್ದೀನಿ. ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ತೇಜಸ್ವಿ ಅನಂತಕುಮಾರ್ ಹಾಗೂ ಸನ್ಮಾನ್ಯ ಶ್ರೀ ಕುಮಾರ್ ಎನ್, ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು, ಹಾಗೂ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಾದಂಥ ರಾಜಾ ಅಮರೇಶ್ ನಾಯ್ಕ್ ಲೋಕಸಭಾ ಸದಸ್ಯರು,
ಮತ್ತು ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಮತ್ತು ಭದ್ರಬಸವನಗೌಡ ಗ್ರಾಮಾಂತರ ಶಾಸಕರು, ಕೆ ಶಿವಗೌಡ ನಾಯಕ್ ಜೋದುರ್ಗ್ ಶಾಸಕರು ಮತ್ತು ಎ ಬಾಬರೆಡ್ಡಿ ಮಾಜಿ ಶಾಸಕರು ರಾಯಚೂರು ನಗರ ಹಾಗೂ ಎನ್.ಎಸ್. ಬೋಸರಾಜ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ರಾಯಚೂರು ಹಾಗೂ ನಗರಸಭೆ ಅಧ್ಯಕ್ಷರಾದಂಥ ಇ. ವಿನಯ್ ಕುಮಾರ್ ಮತ್ತು RD ಅಧ್ಯಕ್ಷರಾದಂಥ ತಿಮ್ಮಪ್ಪ ನಾಡಗೌಡ ಹಾಗೂ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಗುಲ್ಬರ್ಗಾದ ನಿರ್ದೇಶಕರಾಗಿ ಇರುವಂಥ ಜಗದೀಶ್ ಹುಮ್ಮಿನವರು ಮತ್ತು ಪವನ್ ಕುಮಾರ್ ಅವರು ಮತ್ತು ಇನ್ನು ಒಂದು ಇಬ್ಬರು ದಾನಿಗಳಿವೆ. ಈ ರಾಯಚೂರಿನಲ್ಲಿ ಗೋಮಾನಪಟ್ಟಿ ರೋಡ್ಗೆ ಒಂದು ಅಪರಕರ್ಮ ಭ್ರಮವನ್ನು ನಮ್ಮ ಹನುಮಂತರಾವ್ ಕನ್ನೋಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಆಲ್ರೆಡಿ ಸಮಾಜ ವತಿಯಿಂದ ಅವರ ಒಂದು ಸಂಘೀಯ ಸಾಂಸ್ಕೃತಿಕ ಒಂದು ಸಂಘದಿಂದ ಅವರು ಆಲ್ರೆಡಿ ಬಿಲ್ಡಿಂಗನ್ನು ಎಸ್ಟಾಬ್ಲಿಷ್ ಮಾಡಿ ಸಮರ್ಪಣೆ ಮಾಡಿದ್ದಾರೆ. ಅದಕ್ಕೆ ಡೋನರ್ಸ್ ಆಗಿ ಒಂದು ಇಬ್ಬರು ಅತಿಥಿಗಳನ್ನು ನಾವು ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಆಹ್ವಾನಿಸ್ತಾ ಇದ್ವಿ. ಅವರು ಮಹೇಶ್ ಕಾಡನ್ ಅಂತೇಳಿ ಅವರು ಒಂದು ದೊಡ್ಡ ಒಂದು ಉದ್ದಿಮೆದಾರರು ಮತ್ತು ಸಮಾಜ ಸೇವಕರು ಬೆಂಗಳೂರು ಮತ್ತು JK ಜಯರಾಮ್ ಅಂತೇಳಿ ಒಂದು ಬಿಲ್ಡರ್ಸ್ ಇವರಿಬ್ಬರು ಸಹಿತ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ಮತ್ತು ನಮ್ಮ ರಾಯಚೂರಿನ ನಗರ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾದಂಥ ಗುರುರಾಜಾಚಾರ್ಯ ತಾಳಿಕೋಟೆ ಅವರು ಇರ್ತಾರೆ. ಮತ್ತು ಸಮಾಜದ ಮುಖಂಡ ತ್ರಿವಿಕ್ರಮ್ ಜೋಶಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಇಬ್ಬರಿಗೆ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಮೋಹನ್ ದೇವರು ಮತ್ತು ಗುರುರಾಜ ಭೀಮಸೇನ್ ರಾವ್ ಕುಲಕರ್ಣಿ ಗುಂಜಳ್ಳಿ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ದಾನಿಗಳನ್ನು ಸಹ ಸನ್ಮಾನಿಸಲಾಗುತ್ತದೆ. ಗಿರೀಶ್ ಕನಕವೀಡು, ಶ್ರೀನಿವಾಸ್ ದೇಸಾಯಿ ಮಲ್ಕಲ್, ನರಸಿಂಗ್ ರಾವ್ ದೇಶಪಾಂಡೆ ಸೇರಿದಂತೆ ಸಮಾಜದ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿರುವ ದಯಫನ್ ಧಾರವಾಡಕರ್, ಸಿಂಧನೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಮಧ್ವರಾಜಾಚಾರ್ಯ ಇವರಿಗೆ ಸನ್ಮಾನಿಸಲಾಗುತ್ತದೆ ಎಂದರು. 7 ಜಿಲ್ಲೆಗಳ ಜಿಲ್ಲಾ ಅಧ್ಯಕ್ಷರುಗಳು ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಸಮಾಜದ ಸಾಕಷ್ಟು ಸ್ಥಾನಮಾನ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಹಿರಿಯರನ್ನು ಗುರುತಿಸಿ ವಿಪ್ರಶ್ರೀ ಕೊಡುವಂಥ ಒಂದು ಸಂಪ್ರದಾಯ ಮುಂದುವರಿಸಿಕೊಂಡು ಈ ಬಾರಿಯ ವಿಪ್ರಶ್ರೀ ಪ್ರಶಸ್ತಿಗಳನ್ನು ಶ್ರೀ ಮೋಹನ್ ದೇವರು ಹಿಂದೆ ನಮ್ಮಲ್ಲಿ ಕಣ್ವ ಮಂಡಲಾಧ್ಯಕ್ಷರಾದ ವಿದ್ಯಾಭಾಸ್ಕರ್ ತೀರ್ಥರು ಅವರ ಪೂರ್ವಾಶ್ರಮದ ಸುಪುತ್ರರು ಮತ್ತು ಸಮಾಜ ಸೇವಕರು ತಮ್ಮದೇ ಆದಂಥ ರೀತಿಯಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ಮತ್ತು ಒಟ್ಟಾರೆ ಸಮುದಾಯದ ಏಳಿಗೆಗೆ ಕೆಲಸ ಮಾಡಿದಂಥ ಶ್ರೀ ಮೋಹನ್ ದೇವರು ಅವರಿಗೆ ಹಾಗೂ ನಮ್ಮ ಇನ್ನೊಬ್ಬರು ಅವರು ಹಿಂದೆ ಸರ್ಕಾರಿ ಕೆಲಸದಲ್ಲಿದ್ದು ಈಗ ಸ್ವತಃ ಒಂದು ಗೋಶಾಲೆ, ಕೃಷಿ, ಹೈನುಗಾರಿಕೆ, ತೋಟಗಾರಿಕೆ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಗುರುರಾಜ್ ಭೀಮಸೇನ್ ರಾವ್ ಗುಂಜಳ್ಳಿ, ಗುರುರಾಜ್ ಕುಲಕರ್ಣಿ ಗುಂಜಳ್ಳಿ ಅಂತ ಬಹಳ ಹಿರಿಯರು ಮತ್ತು ಹೆಚ್ಚಿನ ಒಂದು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇರ್ತಕ್ಕಂಥ ಅವರು ಈ ಇಬ್ಬರಿಗೆ ವಿಪ್ರಶ್ರೀ ಪ್ರಶಸ್ತಿಯನ್ನು ಈ ಬಾರಿ ಘೋಷಣೆ ಮಾಡಲಾಗಿದೆ. ಅವತ್ತು ಆ ವಿಪ್ರಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೇವೆ. ಇದರಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಜಿಲ್ಲೆಯ ಹಿರಿಯರಾದಂಥ ಎಲ್ಲ ವಿವಿಧ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮೊನ್ನೆ ತಾನೇ ಸೆಂಟ್ರಲ್ ಗೌರ್ಮೆಂಟಿಂದ ನಾಮಿನೇಟ್ ಆದಂಥ ಗಿರೀಶ್ ಕನಕವೀಡು ಅವರು ಮತ್ತು ನಾನು ಮತ್ತು ನಮ್ಮ ಕಟ್ಟಿ ಗೌರ್ಮೆಂಟ್ನ ಬೋರ್ಡ್ ಮೆಂಬರ್ ಆದಂಥ ಶ್ರೀನಿವಾಸರಾವ್ ದೇಸಾಯಿ ಮಲ್ಕಲ್, ಹಾಗಾಗಿ ನಮ್ಮ ಹಿರಿಯರು ಮತ್ತು ಸಮಾಜದ ಒಳ್ಳೆಯ ಉಪಾಧ್ಯಕ್ಷರಾದಂಥ ನರಸಿಂಹರಾವ್ ದೇಶಪಾಂಡೆ ಅವರು, ನಮ್ಮ ಪ್ರಕಾಶ್ ಆಲಂಪಲ್ಲಿ ಅವರು, DK ಮುರಳೀಧರ್ ರಾಜ್ಯ AKP ರಾಜ್ಯ ಉಪಾಧ್ಯಕ್ಷರ ಆನಂದ್ ಫಡ್ನೀಸ್ ಅವರು, ನಮ್ಮ ಪತ್ರಕರ್ತರು ಮತ್ತು ರಾಜ್ಯ ಕಾರ್ಯಕಾರಿ ಸದಸ್ಯರಾದ ಅರವಿಂದ್ ಕುಲಕರ್ಣಿ ಅವರು, ವೆಂಕಟೇಶ್ ದೇಸಾಯಿ ಅವರು, B. ಕಿಶನ್ ರಾವ್, ಜಯಕುಮಾರ್ ಇದೆಲ್ಲ ತಮಗೆ ಜ್ಞಾಪಕವಿದೆ. ಆ ಎಲ್ಲ ಮಹನೀಯರು ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಭಾಗದ ಇಬ್ಬರು ಸಮಾಜದವರಿಗೆ ಒಂದು ಉನ್ನತ ಸ್ಥಾನ ಮೊನ್ನೆ ದೊರಕಿದೆ ಈ ಸರ್ಕಾರದಲ್ಲಿ. ಒಂದು ಕಲಬುರಗಿಯ GD ಗುಲ್ಬರ್ಗಾ ಡೆವಲಪ್ಮೆಂಟ್ ಅಥಾರಿಟಿ ಹಾಗೂ ಅದರ ಅಧ್ಯಕ್ಷರಾಗಿ ದಯಾಧನ್ ಧಾರವಾಡಕರ್ ಅವ್ರನ್ನ ಸರ್ಕಾರ ಗುರುತಿಸಿ ಮಾಡಿದ್ದಾರೆ. ಅವ್ರ ಪಕ್ಷದಲ್ಲೂ ಸಖತ್ ಕೆಲಸ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿರಿಯ ನ್ಯಾಯವಾದಿಗಳು ಅವರು ಅವರನ್ನು ಮತ್ತು ನಮ್ಮ ಸಿಂಧನೂರಿನ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಧ್ವರಾಜ್ ಆಚಾರ್ಯ ಅವ್ರನ್ನ ನೇಮಕ ಮಾಡಿದ ಸರ್ಕಾರ. ಆ ಇಬ್ಬರ ಒಂದು ಅವರಿಬ್ಬರಿಗೂ ನಮ್ಮ ಸಮಾಜದ ವತಿಯಿಂದ, ಸಮಾಜದ ಗಣ್ಯರ ವೃತ್ತ ಅವರಿಗೆ ಸಮಾಜ ವತಿಯಿಂದ ಸನ್ಮಾನವನ್ನು ಅವತ್ತು ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರೋ ರೀತಿ ಸಾರ್ವಜನಿಕವಾಗಿ ಸಮಾಜದ
ಏಳಿಗೆಗೆ ಮತ್ತು ಸಮಾಜದಲ್ಲಿ ಗುರುತಿಸಿಕೊಂಡು ಕೆಲಸ ಮಾಡಿದಂಥ ಎಲ್ಲ ಹಿರಿಯರನ್ನ ವರ್ಷದಲ್ಲಿ ಒಂದು ಬಾರಿ ಗುರುತಿಸುವಂಥ ಕೆಲಸ ಪ್ರತಿ ವರ್ಷ ಸಮಾಜ ಮಾಡ್ತಾ ಇದೆ. ಆ ಹಿನ್ನೆಲೆ ಒಳಗೆ ಈಗ ಅಭಿವೃದ್ಧಿ ಮಂಡಳಿ ಆದಮೇಲೆ ವಿಶೇಷವಾಗಿ ಜಗನ್ನಾಥ್ ಕುಲಕರ್ಣಿ ಅವರು ಅದಕ್ಕೆ ನಿರ್ದೇಶಕರಾದಮೇಲೆ ಅದು ಸರ್ಕಾರವು ಇದ್ರ ಜೊತೆ ಕೈ ಜೋಡಿಸಿ ಸಮಾಜದ ಏಳಿಗೆಗೆ ಬಿಡ್ತಕ್ಕಂಥ ಎಲ್ಲರೂ ಗುರುತಿಸಿ ಮಾಡುವಂಥ ಕೆಲಸ. ಈ ಸಂದರ್ಭದಲ್ಲಿ ಪ್ರಕಾಶ್ ಅಲ್ಲಂಪಲ್ಲಿ, ಗುರುರಾಜ್ ಆಚಾರ್ ತಾಳಿಕೋಟಿ, ಕಿಶನ್ ರಾವ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಸರಳ ಸಜ್ಜನಿಕೆ ವ್ಯಕ್ತಿತ್ವ, ಕಾರ್ಯಕರ್ತರ ಆಶಾಕಿರಣ, ದೀನದಲಿತರ ಬಂಧು, ಸಹಕಾರಿ ಧುರೀಣ. ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕೆಒಎಫ್ ರಾಜ್ಯ ನಿರ್ದೇಶಕರು ಸನ್ಮಾನ್ಯ ಶ್ರೀ ಮಹಾಂತೇಶ್ ಪಾಟೀಲ್ ಅತ್ನೂರು ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ದಿನಾಂಕ 6/3/2022 ಬೆಳಗ್ಗೆ 11 ಗಂಟೆಗೆ ನಿರಾಶ್ರಿತರ ಪರಿಹಾರ ಕೇಂದ್ರ, ಆಶಾಪುರ್ ರಸ್ತೆ, ಬಿಸಿಎಂ ಹಾಸ್ಟೆಲ್ ಎದುರುಗಡೆ ರಾಯಚೂರಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುತ್ತಿರುವವರು ರಾಮಕೃಷ್ಣ, ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಗಳು, ಜಂಬುನಾಥ್ ಯಾದವ್ ಹಿಂದುಳಿದ ವರ್ಗ ಜಿಲ್ಲಾಧ್ಯಕ್ಷರು, ಈರಣ್ಣ ಯಾದವ್ ಹಿಂದುಳಿದ ಉಪಾಧ್ಯಕ್ಷರು, ಪಾರ್ಥ್ ಉಪಾಧ್ಯಕ್ಷರು, ನರಸಿಂಹಲು ನಗರ ಉಪಾಧ್ಯಕ್ಷರು, ಶಿವಕುಮಾರ್ ಯಾದವ್ ನಗರ ಉಪಾಧ್ಯಕ್ಷರು, ಅವಿತ್ ಕುಮಾರ್ ಜೆಡಿಎಸ್, ಅಮಿತ್ ಸುಂಕಾರಿ ರಾಜ್ಯ ಯುವ ಅಧ್ಯಕ್ಷರು, ಜೆಪಿಎಸ್ ರಾಯಚೂರು, ಮಲ್ಲಿಕಾರ್ಜುನ ಬಂಗಿ ಹಿಂದುಳಿದ ಉಪಾಧ್ಯಕ್ಷರು, ಬಾಬು ದಿನ್ನಿ, ಅತೀಕ್ ಸ್ಟೂಡೆಂಟ್ ವಿಂಗ್ ಜಿಲ್ಲಾಧ್ಯಕ್ಷರು ಮತ್ತು ರವಿ ಹಿಂದುಳಿದ ನಗರ ಅಧ್ಯಕ್ಷರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ. ಪ್ರಶಾಂತವಾದ ವಾತಾವರಣ, ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲಾ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ 555, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲಾ. ವೆಜ್ ಐಟಂಗಳಾದ ಪಾಲಕ್ ಪನೀರ್, ಟೊಮೆಟೊ ಕರಿ, ಮಶ್ರೂಮ್, ಬೇಬಿ ಕಾರ್ನ್, ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕಾ, ಪನೀರ್ ಟಿಕ್ಕಾ, ಪನೀರ್ ಮಸಾಲಾ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ. ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಬೈಲ್ 9972985847, 97401433153. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Shri Brindavan Special Filter Coffee. Shri Brindavan Special Filter Coffee. Shri Brindavan Special Filter Coffee. Shri Raghavendra Ghee. Shri Raghavendra Tuppa. Shri Raghavendra Ghee.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Muhammad Yasin Home Appliances, Wholesale ಮತ್ತು Retail. Stainless steel, copper, aluminium, complete marriage items, all kinds of gift articles, fancy items, almara, cot, mattresses, mixer grinder, cooker, fan, iron box, crockery sets, non-stick cookware items, all hotel and supplies items available. Visit Muhammad Yasin Home Appliances, Wholesale and Retail, Ma Complex opposite CMC Complex, Harihara Road, Raichur. Royal Palace Function Hall. रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें रॉयल पैलेस फंक्शन हॉल नियर न्यू अमृता हॉस्पिटल बिसाइड संतोषी थिएटर, रायचूर। मोबाइल 98453 41063 96115 94131। ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500 ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸ್ಟಾಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫಾಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್
ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. ಮೊಬೈಲ್ 8892768322. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರೀ ರಾಘವೇಂದ್ರ ಸ್ವಾಮಿಗಳ 401ನೇ ವರ್ಷದ ಪಟ್ಟಾಭಿಷೇಕ ಹಾಗೂ 427ನೇ ವರ್ಷದ ವರ್ಧಂತಿ ಕಾರ್ಯಕ್ರಮಗಳು ಇಂದು ಬೆಳಗ್ಗೆಯಿಂದ ಮಂತ್ರಾಲಯದಲ್ಲಿ ಪ್ರಾರಂಭಗೊಂಡವು. ಶ್ರೀ ರಾಘವೇಂದ್ರ ಸ್ವಾಮಿಗಳ 401ನೇ ವರ್ಷದ ಪಟ್ಟಾಭಿಷೇಕ ಹಾಗೂ 427ನೇ ವರ್ಷದ ವರ್ಧಂತಿ ಕಾರ್ಯಕ್ರಮಗಳು ಇಂದು ಬೆಳಗ್ಗೆಯಿಂದ ಮಂತ್ರಾಲಯದಲ್ಲಿ ಪ್ರಾರಂಭಗೊಂಡವು. ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬಧೀಂದ್ರ ತೀರ್ಥರು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಮಠದ ಪ್ರಾಂಗಣದಲ್ಲಿ ಸುವರ್ಣ ರಥೋತ್ಸವ ಅದ್ದೂರಿಯಾಗಿ ಜರುಗಿದು ಭಕ್ತರು ಜಯಘೋಷಗಳೊಂದಿಗೆ ಶ್ರೀಗಳ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆಯವರು ಆಗಮಿಸಿ ಶ್ರೀ ಗುರುರಾಯರ ದರ್ಶನ ಪಡೆದರು. ಶ್ರೀಮಠದ ಸಿಬ್ಬಂದಿಗಳು ಮಹಾದ್ವಾರದಲ್ಲಿ ಸ್ವಾಗತಿಸಿದರು. ಶ್ರೀರಾಯರ ಮೂಲ ಪಾದಕ್ಕೆ ಮೂಲ ಬೃಂದಾವನ ದರ್ಶನ ಪಡೆದರು. ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು. ನಂತರ ಸುವರ್ಣ ರಥೋತ್ಸವದಲ್ಲಿ ಭಾಗವಹಿಸಿದರು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ, ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದವು. आदित्यान् विश्वगुं सूर्यं ब्रह्माणं च बृहस्पतिं देवस्य त्वा सवितुप्रसवे आहुभ्याम् सरस्वती वायुयन्त्रेणाग्ने स्व साम्राज्येनाभिषिञ्चामीन्द्रस्य स्व साम्राज्येनाभिषिञ्चामि बृहस्पते स्व साम्राज्येनाभिषिञ्चामि भोर्भुवस्सुः भोर्भुवस्सुवः कनकाभिषेको अस्तु पट्टाभिषेको अस्तु पुष्पाभिषेको अस्तु
भिक्षुं नद्यात्मजलं तदन्नं मेरुणादिल्यं सज्जलं सागरोपमं वटोतु समदत्तं शास्त्रहस्ते पूर्णं भवेत् मानःपृष्ठे सुमनं यतो दत्तमनन्तकम् अनेन श्रीरामनिपूर्णं वट्टाभिषे गोस्वामी बलवास्मय भगवान श्रीकृष्णराघवे पुरंदरदा भारतीय मुख्यं प्राणां सर्व सीताराम देवराम प्रीतां पुत्री गौरव भवतो श्रीकृष्णार्पणमस्तु। ಮಠದ ಸಿಬ್ಬಂದಿಗಳು ನಾಡಿನ ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಭಾಗಿಯಾದರು. ಆಕಾಶವಾಣಿ ರಾಯಚೂರು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ಗಳ ಸಹಯೋಗದಲ್ಲಿ ಮಾರ್ಚ್ 6ರಂದು ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ಅಮೃತ ಭಾರತಿ ಭಾವೈಕ್ಯತಾ ಸನ್ನತಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯನ್ನು ಆಯೋಜಿಸಲಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ ಹೇಳಿದರು. ಆಕಾಶವಾಣಿ ರಾಯಚೂರು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ಗಳ ಸಹಯೋಗದಲ್ಲಿ ಮಾರ್ಚ್ 6ರಂದು ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ಅಮೃತ ಭಾರತಿ ಭಾವೈಕ್ಯತಾ ಸನ್ನತಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯನ್ನು ಆಯೋಜಿಸಲಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ ಹೇಳಿದರು. ಅವರು ಇಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕವಿಗೋಷ್ಠಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪ್ರಶಸ್ತಿ ಪುರಸ್ಕೃತ ಡಾ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾ ಬಿಎಂ ಶರಬೇಂದ್ರಯ್ಯ ಸ್ವಾಮಿ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಹಿರಿಯ ಸಾಹಿತಿ ವೀರ ಹನುಮಾನ್ ಭಾಗವಹಿಸಲಿದ್ದಾರೆ. ಯುವ ಕವಿಗಳಾದ ವೆಂಕಟೇಶ್ ನವಲಿ, ಡಾ ಸುಮಂಗಲಾ ಪತ್ತಾರ್, ಶಿವಶಂಕರ್ ಸೀಗೇಹಳ್ಳಿ, ಶರೀಫ್ ಹಸನ್ಕಲ್, ವೆಂಕಟೇಶ್ ಚಾಗಿ, ಪಲಗುಲು ನಾಗರಾಜು, ನಾಗರಾಜ್ ಪೂಜಾರ್, ಈರಣ್ಣ ಬೆಂಗಾಲಿ, ವೆಂಕಟೇಶ್ ಬಾಗಲ್ವಾಡ, ವರದೇಂದ್ರ ಕುರುಡಿ, ಅಂಬಮ್ಮ ಪ್ರತಾಪ್ ಸಿಂಗ್, ರವಿ ರಾಯಚೂರ್ಕರ್, ದುರ್ಗಪ್ಪ ಗುಡ್ದೂರು, ಶಾಂತಮ್ಮ, ಸರೋಜಾ ಕವನ ವಾಚನ ಮಾಡಲಿದ್ದಾರೆ ಎಂದರು. ಈ ಒಂದು ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮಕ್ಕೆ ಈ ವರ್ಷದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಂತಹ ಕವಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಂಗಣ್ಣ ಪಾಟೀಲ್ ಅಳ್ಳುಂಡರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆಯೇ ಶ್ರೀ ವೀರ ಹನುಮಾನ್ ಹಿರಿಯ ಸಾಹಿತ್ಯರು ಇವರು ಕೂಡ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ನಮ್ಮ ಆಕಾಶವಾಣಿಯ ಮುಖ್ಯಸ್ಥರು ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಿಎಂ ಶರಬೇಂದ್ರ ಸ್ವಾಮಿ ಅವರು ಈ ಒಂದು ಕವಿಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಈ ಒಂದು ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಕವಿಗಳು 16 ಜನ ಕವಿಗಳು ಭಾಗವಹಿಸ್ತಾರೆ. ಇದು ಬೇರೆ ಬೇರೆ ತಾಲೂಕಿನಿಂದ ನಾವು ಸೆಲೆಕ್ಟ್ ಮಾಡಿದ್ದೀವಿ. ತಾಲೂಕಿನ 2 ಜನ ಸೆಲೆಕ್ಟ್ ಮಾಡಿದ್ವಿ. ರಾಯಚೂರು ತಾಲೂಕಿನಲ್ಲಿ 3 ಜನ ಇದೆ. ಈ ಒಂದು ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ನವಲಿ ಅವರು ಭಾಗವಹಿಸ್ತಾರೆ, ಸುಮಂಗಲ ಪತ್ತಾರ್ ಅವರು ಭಾಗವಹಿಸ್ತಾರೆ, ಮೇರು ಜಯಲಲಿತಾ ಅವರು ಭಾಗವಹಿಸ್ತಾರೆ, ಶಿವಶಂಕರ್ ಸೀಗೇಹಳ್ಳಿ ಅನ್ನುವಂಥವರು, ಶರೀಫ್ ಹಸನ್ಕಲ್ ಅವರು ಭಾಗವಹಿಸ್ತಾರೆ, ವೆಂಕಟೇಶ್ ಚಾಗಿ ಅವರು, ಪಲಗುಲು ನಾಗರಾಜ್ ಅವರು, ನಾಗರಾಜ್ ಪೂಜಾರ್ ಅಂತ ಕವಿಗಳು ಕೂಡ ಭಾಗವಹಿಸ್ತಾರೆ, ಈರಣ್ಣ ಬೆಂಗಾಲಿ ಅವರು ಭಾಗವಹಿಸ್ತಾರೆ, ವೆಂಕಟೇಶ್ ಬಾಗಲವಾಡ ಅವರು ಕೂಡ ಭಾಗವಹಿಸ್ತಾರೆ, ವರದೇಂದ್ರ ಕುರುಡಿ ಇವರು ಕೂಡ ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ, ಅಂಬಮ್ಮ ಪ್ರತಾಪ್, ರವಿ ರಾಯಚೂರ್ಕರ್, ದುರ್ಗಪ್ಪ ಬೋಳು, ಶಾಂತಮೂರ್ತಿ ಮತ್ತು ಸರೋಜ ಇಷ್ಟು ಜನ ಈ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ತಮಿಳು ಗೊತ್ತಿದೆ, ಆಕಾಶವಾಣಿ ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತನ್ನದೇ ಆದಂಥ ಒಂದು ಕೆಲಸವನ್ನು ಇಲ್ಲಿವರೆಗೆ ಮಾಡಿಕೊಂಡು ಬರ್ತಾ ಇದೆ. ವಿಶೇಷವಾಗಿ 3 ವರ್ಷಗಳ ಹಿಂದೆ ನಾವು ಒಂದು ಆಕಾಶವಾಣಿ ವತಿಯಿಂದ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ವಿಶೇಷವಾಗಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮ, ಜಿಲ್ಲೆಯಲ್ಲಿ ಇರತಕ್ಕಂಥ ಕವಿಗಳಿಗೆ ಉತ್ತಮವಾದಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ನಾವು 3 ವರ್ಷದಿಂದ ಪ್ರಾರಂಭ ಮಾಡಿ ರಾಜ್ಯದ ಹೆಸರಾಂತ ಕವಿಗಳನ್ನು ಸಾಹಿತ್ಯಗಳನ್ನು ನಾವು ಕಳಿಸಿ ಅವರನ್ನು ಪರಿಚಯ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಆಕಾಶವಾಣಿ ಮಾಡ್ತಾ ಬಂದಿದೆ.
ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಈಗ ಹೊಸ ಸಂಸ್ಥೆ ರಚನೆ ಆದಮೇಲೆ ನಾವು ಕೂಡ ಆಕಾಶವಾಣಿ ಜೊತೆಯಲ್ಲಿ ಒಂದು ಉತ್ತಮವಾದಂಥ ಒಂದು ಜಿಲ್ಲಾ ಮಟ್ಟದ ಕೈಗಾರಿಕಾ ಕಾರ್ಯಕ್ರಮ ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಅವ್ರ ಜೊತೆ ಸೇರಿ ಇವತ್ತು ಜಿಲ್ಲಾ ಮಟ್ಟದ ಕೈಗಾರಿಕಾ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಆಕಾಶವಾಣಿ ಜೊತೆಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಜೊತೆ ಕೂಡಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ಇಟ್ಕೊಂಡಿದ್ವಿ. ನಮ್ಮ ಆಕಾಶವಾಣಿಯ ನಿರ್ದೇಶಕರಾಗಿರ್ತಕ್ಕಂಥ ಶರಣ ಸ್ವಾಮಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮೆಂಬರ್ಗಳಾಗಿದ್ದಾರೆ. ಹಾಗಾಗಿ ಅವರು ಕೂಡ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥ ಒಂದು ಆಸಕ್ತ ಹೊಂದಿದ್ದಾರೆ. ಅವರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಯಾಗಿ ಅನೇಕ ಕಾರ್ಯಕ್ರಮ ಮಾಡೋಣ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳು ಸಾಕಷ್ಟು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಅವರು ಬೆಂಗಳೂರಿನ ಬರ್ತಾ ಇದ್ದಾರೆ. ಅವರು ಉತ್ತಮವಾದಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ತೋರಿಸಿಕೊಟ್ಟರು. ಹಾಗಾಗಿ ಅವರು ನಮ್ಮ ನಾಡಿಗೆ ಪರಿಚಯವನ್ನು, ನಮ್ಮ ಜಿಲ್ಲೆಗೆ ಪರಿಚಯವನ್ನು ಮಾಡೋದಕ್ಕೆ ಯುವ ಯುವಕರ ಜೊತೆಗೆ ಒಂದು ಸಂವಾದವನ್ನು ಕೂಡ ಅವರಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಮಾಧ್ಯಮ ಮಿತ್ರರು ಒಂದು ದಿನಮಾನದ ಕೈಗೊಳ್ಳುವ ಕಾರ್ಯಕ್ರಮವನ್ನು ಜಿಲ್ಲೆಗೆ ಪ್ರಸಾರ ಮಾಡ್ತಕ್ಕಂಥ ಮತ್ತು ಪ್ರಚಾರ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮೆಲ್ಲರಿಗೂ ಅವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹೀಗಾಗಿ ಕಾರ್ಯಕ್ರಮಕ್ಕೆ ಈ ಒಂದು ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಹಿರಿಯರು, ಸ್ನೇಹಿತರು ಮತ್ತು ಬಂಧುಗಳನ್ನು ನಾನು ಈ ಸಂದರ್ಭದಲ್ಲಿ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ ಆಂಜನೇಯ ಕವಾಲಿ, ರಾವುತ್ ರಾವ್ ಬರೂರ್, ರುದ್ರಯ್ಯ ಗುಣಾರಿ, ತೆರಿಸಾ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಜಿಬಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾಥಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು teenage for boys and girls. Ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 8197078520. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರಿ, ಸಂತೋಷಿಸ್ ರಾಯಚೂರು ಹಾಲ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್,
ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500 ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸ್ಟಾಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫೋಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರು. ಮೊಬೈಲ್ 8892768322. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844608181. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್ನ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub, opposite Dr. Kallappa Doctor's Lane, Petla Bridge Road, Raichur. Mobile 9972779770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ರಾಯಚೂರು ವಿಶ್ವವಿದ್ಯಾಲಯ ಹೆಚ್ಚಿಸಿರುವ ಪದವಿ ಪರೀಕ್ಷಾ ಶುಲ್ಕ ಹಿಂಪಡೆಯಬೇಕೆಂದು ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ರಾಯಚೂರು ವಿಶ್ವವಿದ್ಯಾಲಯ ಹೆಚ್ಚಿಸಿರುವ ಪದವಿ ಪರೀಕ್ಷಾ ಶುಲ್ಕ ಹಿಂಪಡೆಯಬೇಕೆಂದು ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ನವಯುಗ ಕಾಲೇಜಿನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಪದವಿ ಪರೀಕ್ಷಾ ಶುಲ್ಕವನ್ನು ವಿಶ್ವವಿದ್ಯಾಲಯವು 450 ರಿಂದ 1950 ರೂಪಾಯಿ 500ರಷ್ಟು ಹೆಚ್ಚಳ ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಕೋವಿಡ್ 3 ಅಲೆಗಳು ಬಂದು ಜನತೆ ಜೀವನ ಅಸ್ತವ್ಯಸ್ತವಾಗಿದೆ. ಅನೇಕ ವಿದ್ಯಾರ್ಥಿಗಳ ಪೋಷಕರು ಕೆಲಸ ಕಳೆದುಕೊಂಡು ಸಾಲ ಕಟ್ಟೋಕೆ ಆಗದೆ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಆರ್ಥಿಕತೆ ಸ್ವಲ್ಪ ಚೇತರಿಸಿಕೊಳ್ಳುವಷ್ಟರಲ್ಲಿ ಮಳೆಯಿಂದಾಗಿ ಈ ಭಾಗದಲ್ಲಿ ದೊಡ್ಡ ಪ್ರಮಾಣದ ಬೆಳೆ ನಷ್ಟವಾಗಿದೆ. ನಿರಂತರ ಬೆಲೆ ಏರಿಕೆಯಿಂದ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅನೇಕ ವಿದ್ಯಾರ್ಥಿಗಳು ಕಾಲೇಜು ಶುಲ್ಕ, ಬಸ್ ಹಾಗೂ ಇತರೆ ಶುಲ್ಕ ಕಟ್ಟಲಾಗದೆ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಎಂದು ತಿಳಿಸಿದರು. ಅನೇಕ ವಿದ್ಯಾರ್ಥಿಗಳು ಕಾಲೇಜ್ ಬಿಟ್ಟ ನಂತರ ಪಾರ್ಟ್ ಟೈಮ್ ಕೆಲಸ ಮುಗಿಸಿ ಅಭ್ಯಾಸ ಮಾಡುತ್ತಿದ್ದಾರೆ. ಈ ಭಾಗದ ಬಹುತೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. 500 ಪರೀಕ್ಷಾ ಶುಲ್ಕ ಹೆಚ್ಚಳದಿಂದ ವಿದ್ಯಾರ್ಥಿಗಳಿಗೆ ಹೊರೆಯಾಗಿದೆ. ಆದ್ದರಿಂದ ಈ ಕೂಡಲೇ ಹೆಚ್ಚಿಸಿರುವ ಪರೀಕ್ಷಾ ಶುಲ್ಕವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ವಿಷಯ ರಾಯಚೂರು ವಿಶ್ವವಿದ್ಯಾಲಯ ಹೆಚ್ಚಿಸಿರುವ ಪದವಿ ಪರೀಕ್ಷಾ ಶುಲ್ಕ ಹಿಂಪಡೆಯುವುದರ ಕುರಿತು ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ವಿಶ್ವವಿದ್ಯಾಲಯದ ಪದವಿ ಪರೀಕ್ಷಾ ಶುಲ್ಕವನ್ನು ರೂಪಾಯಿ 1450 ರಿಂದ ರೂಪಾಯಿ 1950ರವರೆಗೆ ಹೆಚ್ಚಿಸಿದ್ದಾರೆ. ಶೇಕಡಾ 500 ರೂಪಾಯಿ ಪರೀಕ್ಷಾ ಶುಲ್ಕ ಹೆಚ್ಚಿಸಿರುವುದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ. ಈ ಕೂಡಲೇ ವಿಶ್ವವಿದ್ಯಾಲಯದ ಕುಲಸಚಿವರು ಹೆಚ್ಚಿಸಿರುವ ಪರೀಕ್ಷಾ ಶುಲ್ಕವನ್ನು ವಾಪಸ್ ಪಡೆಯಬೇಕು. ಕಳೆದ 2 ವರ್ಷಗಳಿಂದ ಕೋವಿಡ್ನಿಂದಾಗಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾದ ಅನೇಕ ವಿದ್ಯಾರ್ಥಿಗಳ ಪೋಷಕರು ಕೆಲಸ ಕಳೆದುಕೊಂಡು 2 ಹೊತ್ತಿನ ಊಟ ಮಾಡಲು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲೇ ಶುಲ್ಕ ಹೆಚ್ಚಳ ಮಾಡಿದ್ದು ಖಂಡನೀಯ. ಅನೇಕ ವಿದ್ಯಾರ್ಥಿಗಳು ಕಾಲೇಜ್ ಶುಲ್ಕ, ಬಸ್ ಪಾಸ್ ಶುಲ್ಕ ಕಟ್ಟಲಾಗದ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಇನ್ನೂ ಅನೇಕ ವಿದ್ಯಾರ್ಥಿಗಳು ಕಾಲೇಜ್ ಬಿಟ್ಟ ನಂತರ ಪಾರ್ಟ್ ಟೈಮ್ ಕೆಲಸ ಮಾಡಿ ಕಾಲೇಜ್ ಓದುತ್ತಿದ್ದಾರೆ. ಈ ಭಾಗದ ಬಹುತೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬಡ ಕುಟುಂಬದಿಂದ ಬರುತ್ತಾರೆ. ರೂಪಾಯಿ 500 ರೂಪಾಯಿ ಪರೀಕ್ಷಾ ಶುಲ್ಕ ಹೆಚ್ಚಳ ವಿದ್ಯಾರ್ಥಿಗಳಿಗೆ ಹೊರೆಯಾಗಲಿದೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಮತ್ತು ಕೋವಿಡ್ನಿಂದ ಒಂದಾಗಿ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗಿರುವ ಪೋಷಕರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ವಿಶ್ವವಿದ್ಯಾಲಯ ಶುಲ್ಕ ಹೆಚ್ಚಳಕ್ಕೆ ಹೊರಡಿಸಿರುವ ಆದೇಶವನ್ನು ಹಿಂಪಡೆಯಬೇಕೆಂದು ಎಬಿವಿಪಿ ಆಗ್ರಹಿಸುತ್ತದೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಕುಲಸಚಿವರು ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರು, ಮಾನ್ಯ ಕುಲಸಚಿವರು ಮೌಲ್ಯಮಾಪನ ರಾಯಚೂರು ವಿಶ್ವವಿದ್ಯಾಲಯ, ನಿರ್ದೇಶಕ ಕಾಲೇಜು ಅಭಿವೃದ್ಧಿ ಮಂಡಳಿ ರಾಯಚೂರು ವಿಶ್ವವಿದ್ಯಾಲಯ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಬಸವಪ್ರಭು, ರವಿ, ವಿಜಯ್, ಹೇಮಲತಾ, ಬಸವರಾಜ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಇದ್ದರು. ಉಕ್ರೇನ್ನಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ತೆರಳಿದ ನಗರದ ನಿಜಲಿಂಗಪ್ಪ ಕಾಲೋನಿಯ ನಿವಾಸಿ ಮಯೂರ್ ಬೆಂಗಳೂರಿಗೆ ಆಗಮಿಸಿದ ಸಂಜೆ ವೇಳೆಗೆ ನಗರಕ್ಕೆ ಆಗಮಿಸಲಿದ್ದಾನೆ. ಉಕ್ರೇನ್ನಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ತೆರಳಿದ ನಗರದ ನಿಜಲಿಂಗಪ್ಪ ಕಾಲೋನಿಯ ನಿವಾಸಿ ಮಯೂರ್ ಬೆಂಗಳೂರಿಗೆ ಆಗಮಿಸಿದ ಸಂಜೆ ವೇಳೆಗೆ ನಗರಕ್ಕೆ ಆಗಮಿಸಲಿದ್ದಾನೆ. ಸಂಪತ್ ಕುಮಾರ್ ಇವರ ಪುತ್ರ ಮಯೂರ್ ಇವರು 2ನೇ ವರ್ಷ ಎಂಬಿಬಿಎಸ್ ಅಧ್ಯಯನ ಮಾಡುತ್ತಿದ್ದು, ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ನಡೆಯುತ್ತಿರುವ ಯುದ್ಧದಿಂದ ಸಂಕಷ್ಟಕ್ಕೆ ಸಿಲುಕಿದ. ರಾಜ್ಯದ 45 ವಿದ್ಯಾರ್ಥಿಗಳು ಬಸ್ ಮೂಲಕ ರೊಮಾನಿಯಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಅಲ್ಲಿಂದ ಬೆಂಗಳೂರಿಗೆ ಸುರಕ್ಷಿತವಾಗಿ ಬಂದಿದ್ದಾರೆ ಎಂದು ಕುಟುಂಬ ಮೂಲಗಳು ತಿಳಿಸಿವೆ. ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಮರಳಿ ತಾಯ್ನಾಡಿಗೆ ಆಗಮಿಸಿದ್ದ ಪಾಲಕರನ್ನು ಹರ್ಷ ಮೂಡಿಸಿದೆ. ಏನಾಗುತ್ತೋ ಎಂಬ ಆತಂಕದಲ್ಲಿದ್ದ ಪಾಲಕರಿಗೆ ಮಕ್ಕಳು ಮರಳಿ ಬಂದಿರುವುದು ಸಂತಸ ಮೂಡಿಸಿದೆ. ಮಗನನ್ನು ಕರೆತರಲು ಪಾಲಕರು ಬೆಂಗಳೂರಿನಲ್ಲಿ ಕಾದು ಕುಳಿತಿದ್ದು, ಇಂದು ಸಂಜೆ ವೇಳೆಗೆ ಮರಳಿ ರಾಯಚೂರು ನಗರಕ್ಕೆ ಆಗಮಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಹರಿಸಿದ ಕುರಿತು ದತ್ತಾಂಶ ಲೋಪ, ಸರಿಪಡಿಸದಿದ್ದರೆ ಕ್ರಮ. ಡಾಕ್ಟರ್ ಅವಿನಾಶ್ ಮೆನನ್. ಮಾರ್ಚ್ 6ರಂದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಪ್ರತಿಭೋತ್ಸವ, ಇಬ್ಬರಿಗೆ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ. ಜಗನ್ನಾಥ್ ಕುಲಕರ್ಣಿ.
ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವ ವರ್ಧಂತಿ ಸಂಭ್ರಮದ ಸುವರ್ಣ ರಥೋತ್ಸವ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಭಾಗಿ. ಮಾರ್ಚ್ 6ರಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ವೆಂಕಟೇಶ್ ಬೇವಿನ ಬೆಂಚಿ. ಶುಲ್ಕ ಹೆಚ್ಚಳ ವಿರೋಧಿಸಿ ಎಬಿವಿಪಿ ಪ್ರತಿಭಟನೆ. ಮತ್ತು ಉಕ್ರೇನ್ನಿಂದ ಸುರಕ್ಷಿತವಾಗಿ ನಗರಕ್ಕೆ ಆಗಮಿಸಿದ ಮಯೂರ, ಪಾಲಕರಲ್ಲಿ ದೂರವಾದ ಆತಂಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕೆಒಎಫ್ ರಾಜ್ಯ ನಿರ್ದೇಶಕರು ಸನ್ಮಾನ್ಯ ಶ್ರೀ ಮಹಾಂತೇಶ್ ಪಾಟೀಲ್ ಅತ್ನೂರು ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ದಿನಾಂಕ 6/3/2022 ಬೆಳಗ್ಗೆ 11 ಗಂಟೆಗೆ ನಿರಾಶ್ರಿತರ ಪರಿಹಾರ ಕೇಂದ್ರ ಆಶಾಪುರ್ ರಸ್ತೆ ಬಿಸಿಎಂ ಹಾಸ್ಟೆಲ್ ಎದುರುಗಡೆ ರಾಯಚೂರಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್ ಬಿಸೈಡ್ ಸಂತೋಷಿ ಥಿಯೇಟರ್ ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರು. ಎಸ್ಎ ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜಿಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಲ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, ಸ್ಟೇಷನ್ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ. ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು.